ನಮಸ್ಕಾರ ಸ್ನೇಹಿತರೆ, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ಬೌಲಿನಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಒಂದು 3 ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಭಾಗಕ್ಕೂ ಹರಡಿದ ನಂತರ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಅದು ಒಂದು ಹದಕ್ಕೆ ಬರೋ ತನಕ ಕಲಿಸ್ಕೊತಾ ಇದ್ದೀನಿ. ನಾವು ಮಾಮೂಲಿಯಾಗಿ ಹೋಳಿಗೆ ಮಾಡುವಾಗ ಹೂರ್ಣ ಜೊತೆಗೆ ಮೈದಾ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊತೀವಿ ಹಾಗೆಯೇ ನಾನು ಇಲ್ಲಿ ಮೈದಾ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ಒಂದು 1/4 ಗಂಟೆ ಕಾಲ ಸೈಡಿಗೆ ಎತ್ತಿಡಬೇಕು. ಈಗ ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ. ದೊಡ್ಡ ಕಪ್ಪಿನಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಈಗ ಆ ನೀರು ಬಿಸಿಯಾಗಿ ಕುದಿಯೋದಕ್ಕೆ ಬಂದಾಗ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಕುದಿತಾ ಇದೆ ನೀರು. ಈಗ ಅದನ್ನು ನೀಟಾಗಿ ಕಲಿಸ್ಕೊಂಡ್ರೆ ನಮ್ಮ ಹೂರ್ಣ ತುಂಬ ಚೆನ್ನಾಗಿ ಸ್ಮೂತಾಗಿ ರೆಡಿ ಆಗುತ್ತೆ. ಹೀಗೆ ನೀಟಾಗಿ ಕಲಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕೈಯಲ್ಲೇ ಅದನ್ನು ನಾದ್ಕೋಬೇಕು. ಇದು ಈಗ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ. ಈಗ ಮೊದಲಿಗೆ ನಾನೇನು ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿಯಾಗಿ ಸಣ್ಣ ಉಂಡೆ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಾವು ಈಚೆ ಕಡೆ ಅಕ್ಕಿ ಹಿಟ್ಟಿನ ಹೂರ್ಣವನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ತಣ್ಣಗಾಗಿ ಆಗಿದೆ. ನೋಡಿ, ಹಬೆ ಬರ್ತಾನೆ ಇದೆ. ನಾವು ಫುಲ್ಲು ತಣ್ಣಗಾಗೋ ತನಕನೂ ಕಾಯಬಾರ್ದು. ಇಷ್ಟು 1/4% ಬಿಸಿ ಇರುವಾಗಲೇ ನಾವು ಅದನ್ನು ನಾದ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಸ್ವಲ್ಪ ನೀರಿಗೆ ಕೈಯನ್ನು ಹತ್ಕೊತ ಈ ರೀತಿಯಾಗಿ ನಾದಿ ಎತ್ತಿಟ್ಕೊಳ್ಳೋದ್ರಿಂದ ಅದು ತುಂಬ ಸ್ಮೂತಾಗಿ ನಮಗೆ ಹೋಳಿಗೆಯನ್ನು ತಟ್ಟೋದಕ್ಕೆ ನಮಗೆ ಚೆನ್ನಾಗಾಗತ್ತೆ. ಈಗ ನಾನು ಮೈದಾ ಹಿಟ್ಟಿನ ಉಂಡೆಯನ್ನು ಹೇಗೆ ರೆಡಿ ಮಾಡ್ಕೊಂಡು ಹಾಗೇನೆ ಅಕ್ಕಿ ಹಿಟ್ಟಿನ ಉಂಡೆಯನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎರಡನ್ನು ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ಈ ರೀತಿಯಾಗಿ ಮಾಡ್ಕೊಬೋದು. ನಮಗೆ ಇದು ಹಬ್ಬಗಳಲ್ಲಿ ಮತ್ತು ನಮಗೆ ಮನೆಯಲ್ಲಿ ರೋಟಿ ಅಥವಾ ಪರೋಟ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ನಾವು ಇದನ್ನು ಮಾಡ್ಕೊಬೋದು. ಸೇಮ್ ಅದೇ ಟೇಸ್ಟ್ ಕೊಡುತ್ತೆ. ಮತ್ತು ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನೀಗ ಹೋಳಿಗೆಯನ್ನು ತಟ್ಟೋದಕ್ಕೋಸ್ಕರ ಬಟರ್ ಪೇಪರನ್ನು ಟೈಲ್ಸ್ ಮೇಲೆ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಚಪಾತಿ ಲಟ್ಟಿಸುವಂತಹ ಮಣೆ ಇದ್ದರೆ ಅದರಲ್ಲೇ ನಾನು ಮಾಡ್ಕೊತೀನಿ ಅಂದರೂ ಸಹ ಮಾಡ್ಕೊಬೋದು. ಈಗ ಕೈಗೆ ಸ್ವಲ್ಪ ನಾವು ಎಣ್ಣೆಯನ್ನು ಸವರ್ಕೊಂಡು ಮೈದಾ ಹಿಟ್ಟಿನ ಉಂಡೆಯನ್ನು ಏನಿದೆ ಅದನ್ನು ಈ ರೀತಿಯಾಗಿ ರೊಟ್ಟಿ ಥರ ಮಾಡಿಕೊಂಡು ಅದರ ಒಳಗೆ ಹೂರ್ಣವನ್ನು ಇಟ್ಕೊಂಡು ಈ ರೀತಿ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡಿ ನಂತರ ನಾವು ಅದನ್ನು ಪ್ರೆಸ್ ಮಾಡಿ ಕೈಯಲ್ಲೇ ಸಹ ತಟ್ಬೋದು. ನಮಗೆ ಕೈಯಲ್ಲಿ ತಟ್ಟೋದಕ್ಕೆ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಅನ್ನೋರು ಬೇಕಾದ್ರೆ ಚಪಾತಿ ಲಟ್ಸೋವಂಥ ಲಟ್ಟಣಿಗೆ ತಗೊಂಡು ಸಹ ಅದನ್ನು ಇದು ಮಾಡ್ಬೋದು. ನಾನೀಗ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದರ ಮೇಲೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಲಟ್ಟಣಿಗೆಯಲ್ಲಿ ಸಹ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋಗ್ಬೋದು. ನಿಮಗೆ ಲಟ್ಟಣಿಗೆಯಲ್ಲಿ ಪ್ರೆಸ್ ಮಾಡ್ದೇ ಕೈಯಲ್ಲೂ ಸಹ ನಾವು ತಟ್ಕೋಬೋದು. ಅಂದರೆ ಈ ರೀತಿಯಾಗಿ ಕೈಯಲ್ಲಿ ನೀಟಾಗಿ ತಟ್ಕೋಬೋದು. ನಮಗೆ ಅದು ಏನು ಅಂಟೋದು ಇಲ್ಲ, ಹರಿಯೋದು ಇಲ್ಲ, ಅಷ್ಟು ಸ್ಮೂತಾಗಿ ನೀಟಾಗಿ ರೆಡಿಯಾಗಿದೆ. ಒಂದು ಹಂಚನ್ನು ಇಟ್ಟು ಅದಕ್ಕೆ ಎಣ್ಣೆನ ಸವದಿ ನಾನು ಎಷ್ಟು ತೆಳ್ಳಗೆ ತಟ್ಟಿದ್ರು ಸಹ ಅದು ಒಂಚೂರು ಬಟರ್ ಪೇಪರಿಗೆ ಅಂಟ್ಕೊಳ್ದೇನೆ ನೀಟಾಗಿ ತೆಗೆದು ಹಾಕೋದಕ್ಕೆ ಆಗಿದೆ. ನೀವು ಸಹ ಇದೇ ರೀತಿಯಾಗಿ ನಿಮಗೆ ಕೈಯಲ್ಲಾದರೆ ಕೈಯಲ್ಲಿ ತಟ್ಕೋಬೋದು. ಕೈಯಲ್ಲಿ ಆಗಲಿಲ್ಲ ಅಂದರೆ ಬೇಕಾದರೆ ಲಟ್ಟಣಿಗೆಯಲ್ಲಿ ಸಹ ನೀವು ಮಾಡಿಕೊಂಡು ಈ ರೀತಿ ಬೇಯಿಸ್ಕೋಬೋದು. ಹೀಗೆ ಮೀಡಿಯಮ್ ಫ್ಲೇಮ್ ಉರಿಯಲ್ಲಿ 2 ಸೈಡಿಗೆ ನೀಟಾಗಿ ಬೇಯಿಸ್ಕೊಂಡ್ರೆ ನಮ್ಮ ಬಿಳಿ ಹೋಳಿಗೆ ರೆಡಿ ಆಗುತ್ತೆ. ಇದನ್ನು ಚಿಕನ್ ಸಾಂಬಾರಿಗೆ ಅಥವಾ ವೆಜ್ ಕರಿಗೆ, ಪನ್ನೀರ್ ಕರಿಗೆ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಬೇಕಾದ್ರೆ ಇದನ್ನು ಮಾಡಿಕೊಂಡು ತಿಂದರೆ ನೀವು ನೆಕ್ಸ್ಟ್ ಬರೀ ರೊಟ್ಟಿ ಮಾಡೋದಕ್ಕೆ ಮನಸ್ಸೇ ಮಾಡೋದಿಲ್ಲ, ಇದನ್ನೇ ಮಾಡ್ಕೊಂಡು ತಿಂತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿಯ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಾನು ಈ ದಿನ ಸೈನ್ ಅಪ್ ಆಗ್ತಾ ಇದ್ದೀನಿ. ಮತ್ತೆ ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.